ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಭಾಗಿಯಾಗಿದ್ದಾರೆ. ಈಗ ಮಂಡ್ಯ ಜಿಲ್ಲೆಯಲ್ಲಿ ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪ್ರತಿ ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು 31 ಇಲಾಖೆಗಳಿಂದ ಗ್ರಾಮೀಣ ಪ್ರದೇಶದ ಸಹೋದರಿಯರಿಗೆ ಮಹಿಳೆಯರಿಗೆ ಹಲವಾರು ರೀತಿಯ ಪ್ರೋತ್ಸಾಹ ನೀಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಲವಾರು ದಿನಗಳಿಂದ ಮಾಡಿ ಇವತ್ತು ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ಅದೆಲ್ಲರಿಗೂ ಪ್ರೋತ್ಸಾಹ ತುಂಬತಕ್ಕಂಥ ನಿಟ್ಟಿನಲ್ಲಿ ಬಹುಮಾನ ವಿತರಣೆಯನ್ನು ಮಾಡಿದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಮಹಿಳೆಯರ ಒಂದು ಆ್ಯಕ್ಟಿವಿಟೀಸ್ ಏನಿದೆ ಸ್ವಲ್ಪ ಅದನ್ನು ಅವರ ಆರ್ಥಿಕ ಶಕ್ತಿಯನ್ನು ಬಲವರ್ಧನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಕಾರ್ಯರೂಪಕ್ಕೆ ಬಂದಾಗ ನಿಜವಾದ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳಿಗೂ ಮನವಿ ಮಾಡಿದ್ದಾರೆ. ಪ್ರತಿ ಶನಿವಾರ ಒಂದು ಹಳ್ಳಿಯಲ್ಲಿ ಭಾಗವಹಿಸಿ ಹಳ್ಳಿಯ ಮಹಿಳೆಯರ ಜೊತೆ ಕೂತು ಚರ್ಚೆ ಮಾಡಿ ಅವರ ಒಂದು ಜ್ಞಾನಾರ್ಜನೆಯನ್ನು ಇವತ್ತು ಉತ್ತಮವಾಗಿ ಅವರ ಬದುಕು ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಯೋಜನೆಗಳಿಗೆ ಅವರನ್ನು ಯಾವ ರೀತಿ ಈ ಒಂದು ಸಮಾಜದ ಮುಖ್ಯವಾಗಿ ತರಬೇಕು ಆ ರೀತಿಯ ಒಂದು ಯೋಜನೆಗಳನ್ನು ತರಲಿಕ್ಕೆ ಮನವಿ ಮಾಡಿದ್ದಾರೆ. ಇವತ್ತು ದೇಶದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ, ಈ ಉದಾಹರಣೆ ಇವರೇ ಎಲ್ಲಿ ಹೋದರು, ಬಂದಿದ್ದೆ ಎಲ್ಲಿಂದ, ಹೋಗಿದ್ದೆ ಎಲ್ಲಿಗೆ. ಅದರಿಂದ ಮೊದಲು ಈ ದೇಶದಲ್ಲಿ ಜೋಕರ್ ಸಂಸ್ಥೆ ಪ್ರಾರಂಭ ಮಾಡಿರೋದೇ ಕಾಂಗ್ರೆಸ್ನಿಂದ. ಅದರಿಂದ ಅದ್ರ ಬಗ್ಗೆ ಅವ್ರಿಗೆ ನಾನು ಉತ್ತರ ಕೊಡಬೇಕಾಗಿದೆ. ಆಣೆ ಮಾಡಕ್ತಿದ್ದಾರೆ. ಏನು ಅವ್ರು ನೋಡಿ ಬಂದರೆ MLAಗಳು, ನಾನು ಮುಖ್ಯಮಂತ್ರಿ ಮಾಡಿದ್ದೆ. ನಾನು ಅವ್ರ ಮಂತ್ರಿ ಮಾಡಬೇಕಾದ್ರೆ ಏನು ನಾನು ಶ್ರಮ ಹಾಕಿದ್ದೀನಿ. 3 ಗಂಟೆವರೆಗೂ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಮಂತ್ರಿ ಆಗೋವರೆಗೆ ಇವ್ರನ್ನ ಮಂತ್ರಿ ಮಾಡೋದಕ್ಕೆ 50 ಜನ MLAಗಳನ್ನ ಸೇರಿಸಿದ್ಮೇಲೆ ಇವ್ರು ನೋಡಿ ಬಂದರೆ 50 ಜನ MLAಗಳು ಸೇರಿಸಿ ಅವ್ರಿಗೆ ಸರ್ಕಾರದ ವಿರುದ್ಧ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಲಿಲ್ಲ ಅಂತೇಳಿ ಯಾವ್ಯಾವ ರೀತಿಯಲ್ಲಿ ನಾನು ಶ್ರಮ ಪಟ್ಟಿದ್ದೇನೆ. ಸ್ವಲ್ಪ ಮರ್ಯಾದೆ ಬೇಡ. ಯಾರು ಅವ್ರಿಗಿರೋ ಚಟ ನನಗಿಲ್ಲ. ಮಂಡ್ಯದಲ್ಲಿ ಕೇಳಿದ್ರೆ ಹೇಳ್ತಾರೆ ಅವ್ರ ಚಟ ಹೆಂಗಿತ್ತು ಅಂತೇಳಿ. ಚಟದ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ. ಅವೆಲ್ಲ ಕೀಳ್ಮಟ್ಟದ ಅಭಿವೃದ್ಧಿ. ಯಾರ್ಯಾರ ಕುಟುಂಬಗಳು ಹಾಳು ಮಾಡೋರು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಇದು ನಾನು ಹೇಳ್ಬೇಕಾ? ಆ ಮಟ್ಟಿಗೆ ನನಗೆ ಬೇಕಾಗಿದೆ. ಅದನ್ನ ಬಿಟ್ಟು ರಾಜಕೀಯ ಮಾಡೋಕ್ಕಿಲ್ಲ. ಯಾವ ವೈಯಕ್ತಿಕ ನಾನು ದುಡ್ಡು ಮಾಡಬೇಕು ಅಂತ ಆಸೆ ಪಡ್ನಾ, ಇಲ್ಲ ದೊಡ್ಡ ಬಂಗಲೆ ಕಟ್ಟಬೇಕು ಅಂತ ಆಸೆ ಪಟ್ಟಿದ್ನ? ಜನಗಳ ಮಧ್ಯದಲ್ಲಿ 24 ಗಂಟೆ ಕೆಲಸ ಮಾಡಿದ್ದೇನೆ. ಬೆಳಗ್ಗೆ ಜನತಾ ದರ್ಶನ ಶನಿವಾರ ಪ್ರಾರಂಭ ಮಾಡಿದ್ರೆ 9 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಕೆಲಸ ಮಾಡಿದ್ದೇನೆ. ಅದು ವೈಯಕ್ತಿಕ ಸಮಸ್ಯೆ ಇದೆ. ಗ್ರಾಮೋತ್ಸವ ಬೆಳಗಿನ ಜಾವ 4 ಗಂಟೆ. ಒಂದು ದಿವಸ ಕೊಪ್ಪಳದಲ್ಲಿ ಗ್ರಾಮೋತ್ಸವದ ಕಾರ್ಯಕ್ರಮ. ಆ ಹಳ್ಳಿಗೆ ಹೋದಾಗ ಬೆಳಗ್ಗೆ 6:30 ಸೂರ್ಯ ಹುಟ್ಟಿದ್ದ. ಅದು ನನ್ನ ವೈಯಕ್ತಿಕ ಸಮಸ್ಯೆ ನನಗಾಗಿತ್ತು. ಆ ಸಂದರ್ಭದಲ್ಲಿ ಇವರ ಮಾಡಿದ್ದು ಕೆಲಸಗಳಿದೆಯಲ್ಲ ಭಾಳ ಚೆನ್ನಾಗಿರಲಿ, ದೇವ್ರು ನೋಡ್ತಾನೆ.